ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬಾಜು ಇರೋ ಗಂಟೆಯನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಫೋನ್ ಹೀಟ್ ಆಗೋದಂದರೆ ಇವಾಗ ಸಾಮಾನ್ಯ. ಯಾಕಂದರೆ ಒಂದೊಂದು ಸಲ ಎಷ್ಟು ಹೀಟ್ ಆಗುತ್ತೆ ಫೋನಪ್ಪ ಅಂದರೆ ಕೈಯಲ್ಲಿ ಹಿಡಿಯೋಕ್ಕೂ ಕೂಡ ಆಗಲ್ಲ, ಆದರೂ ನಾವು ಫೋನ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದು ಯಾಕಾಗುತ್ತೆ ಫೋನ್ ಹೀಟು, ಹಾಗೆ ನಾವು ಇದನ್ನು ಈಗ ಪರಿಹಾರ ಏನಾದರೂ ಇದೆಯಾ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಫಸ್ಟ್ ಆಫ್ ಮೊದಲೇ ಒಂದು ವಿಡಿಯೋ ಮಾಡಿದ್ದೆ ಇದರ ಮೇಲೆ. ಆ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲಾಗಿ ಹೇಳಿದೆ, ಆದರೆ ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಅದನ್ನು ತಿಳಿಸ್ಕೊಡ್ತೀನಿ. ಸೊ ನನ್ನ ಹೆಸರು ಸುದರ್ಶನ್, ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಅಂತಮ್ಮ. ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಸೊ ಗೈಸ್, ನಿಮ್ಮ ಫಸ್ಟ್ ರೀಸನ್ ಇರೋದು ನಿಮ್ಮ ಫೋನಿನ ಚಾರ್ಜರ್. ಸೊ ಯಾವಾಗಲೂ ನೀವು ಒರಿಜಿನಲ್ ಚಾರ್ಜರನ್ನು ಯೂಸ್ ಮಾಡಬೇಕು. ನೀವು ಯಾವಾಗಾದರೂ ಫೋನಿನ ಮ್ಯಾನ್ಯುವಲ್ ಓದಿದರೆ ಅದರಲ್ಲಿ ಬರೆದಿರ್ತಾರೆ ಒರಿಜಿನಲ್ ಚಾರ್ಜರನ್ನು ಯೂಸ್ ಮಾಡಿದ್ರಿ ಅಂತ. ಸೊ ನೀವು ಏನಾದರೂ ಡೂಪ್ಲಿಕೇಟ್ ಚಾರ್ಜರನ್ನು ಯೂಸ್ ಮಾಡಿದರೆ ಅದು ನಿಮ್ಮ ಬ್ಯಾಟ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ನಿಮ್ಮ ಫೋನ್ ಹೀಟ್ ಆಗೋಕ್ಕೆ ಮೇಜರ್ ಕಾರಣ ಅಂದರೆ ಬ್ಯಾಟ್ರಿನೇ. ಸೊ ಗೈಸ್, ಸೆಕೆಂಡ್ ಟಿಪ್ ಇರೋದು ನೀವು ಚಾರ್ಜಿಂಗ್ ಮಾಡೋದು. ಸೊ ನೀವು ಚಾರ್ಜಿಂಗ್ ಮಾಡುವಾಗ ಕರೆಕ್ಟ್ ಒರಿಜಿನಲ್ ಚಾರ್ಜರ್ ಯೂಸ್ ಮಾಡಬೇಕು. ಹಾಗೆ ನೀವು ಭಾಳ ಹೊತ್ತು ಚಾರ್ಜಿಂಗ್ಗೆ ಇಡಬಾರ್ದು. ಸೊ ನೀವು ಡೇ ಟೈಮ್ ಏನಿರುತ್ತೆ ತುಂಬ ಹೀಟ್ ಇರುತ್ತೆ, ಅದಕ್ಕಾಗಿ ನೀವು 70-80% ಅಷ್ಟೇ ಚಾರ್ಜ್ ಇಡಬೇಕು. ನೀವು ಬೇಕಾದರೆ ಕತ್ತಲಾದಾಗ ರಾತ್ರಿಯಲ್ಲಿ ನೀವು ಬೇಕಾದರೆ ಫುಲ್ ಚಾರ್ಜಿಂಗನ್ನು ಇಡ್ಬೋದು. ಆದರೆ ಡೇ ಟೈಮ್ ಹೀಟಲ್ಲಿ ನೀವು ಜಸ್ಟ್ 70-80% ಅಷ್ಟೇ ಫುಲ್ ಚಾರ್ಜಿಂಗ್ ಮಾಡಿ ಯೂಸ್ ಮಾಡಬೇಕು. ಫ್ರೆಂಡ್ಸ್, ಥರ್ಡ್ ಟಿಪ್ ಇರೋದು ನಿಮ್ಮ ಆ್ಯಪ್ಸ್ಗಳು. ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀರಾ ನೀವು ಯಾವಾಗಲೂ. ಒಂದು ಆ್ಯಪನ್ನು ತೆಗೆದು ಇನ್ನೊಂದು ಆ್ಯಪನ್ನು ಯೂಸ್ ಮಾಡ್ತಾ ಇರ್ತೀರಾ. ಸೊ ಒಂದೊಂದು ಆ್ಯಪ್ ಏನಿರುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಹಾಗೆ ರನ್ ಆಗ್ತಾ ಇರುತ್ತೆ. ನೀವು ಅದನ್ನು ಕ್ಲೋಸ್ ಮಾಡಿರ್ಬೋದು, ಆದರೆ ಕೂಡ ಅವರು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ನೀವು ಯಾವುದೇ ಕ್ಯಾಮ್ರಾನ ಯೂಸ್ ಮಾಡ್ತಿರ್ಬೋದು, ಅದು ಇದು. ಸೊ ಅದರಿಂದ ತುಂಬ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅಂಥ ಆ್ಯಪ್ಸನ್ನು ನೀವು ಹುಡುಕಬೇಕು. ಅಂಥ ಆ್ಯಪ್ಸ್ ಏನಾದರೂ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಇದ್ದರೆ ಅವನ್ನ ಅನ್ಇನ್ಸ್ಟಾಲ್ ಮಾಡಬೇಕು. ಅದರಿಂದ ನಿಮ್ಮ ಫೋನ್ ಹೀಟ್ ಆಗೋದು ಸ್ವಲ್ಪ ಕಮ್ಮಿ ಆಗ್ಬೋದು. ಸೊ ಗೈಸ್, ಫೋರ್ತ್ ಮೇಜರ್ ಪ್ರಾಬ್ಲಮ್ ಇರೋದು ನೀವು ಮೂವೀಸ್ ನೋಡುವಾಗ. ಸೊ ಮೂವೀಸ್ ನೋಡುವಾಗ ನೀವು ಎಷ್ಟು ಹೊತ್ತು ಮೂವೀಸ್ ನೋಡ್ತೀರಾ ಅಷ್ಟು ಹೀಟ್ ಆಗುತ್ತೆ. ಯಾಕಂದರೆ ಅದು ತುಂಬ ಪ್ರೊಸೆಸರನ್ನು ಹೀಟ್ ಮಾಡುತ್ತೆ. ಎಸ್ಪೆಷಲಿ ನೀವು ಯೂಟ್ಯೂಬಲ್ಲಿ ಮೂವೀಸ್ ನೋಡುವಾಗ ನೀವು ಕ್ವಾಲಿಟಿ ಹೈ ಬೇಕಂತ ಹೇಳಿ ಕ್ವಾಲಿಟಿಯನ್ನು ನೀವು ಇನ್ಕ್ರೀಸ್ ಮಾಡ್ತೀರಾ. ಅದರಿಂದ ಲೋಡಿಂಗ್ ಟೈಮು ಮತ್ತು ಅದು ಇದು ಅಂತ ಹೇಳಿ ಇನ್ನೂ ನಿಮ್ಮ ಜೋರಾಗುತ್ತೆ ನಿಮ್ಮ ಫೋನಲ್ಲಿ. ಸೊ ನೀವು ಮೂವೀಸ್ ನೋಡುವಾಗ ಸ್ವಲ್ಪ ರೆಸ್ಟ್ ಕೊಡಿ ನಿಮ್ಮ ಫೋನನ್ನು. ಅದು ಕೂಡ ಒಂದು ಏನಂತಾರೆ ರೋಬೋಟೇ. ಸೊ ಅದಕ್ಕೂ ಕೂಡ ರೆಸ್ಟ್ ಬೇಕು, ಆ ಮಷೀನಿಗೂ ಕೂಡ. ಸೊ ನೀವು ಮೂವೀಸ್ ನೋಡುವಾಗ ಸ್ವಲ್ಪ ಫೋನನ್ನು ಕೂಡ ರೆಸ್ಟ್ ಕೊಟ್ಟು ಮೂವೀಸ್ ನೋಡಿ. ಸೊ ಫ್ರೆಂಡ್ಸ್, ನೀವು ನೆಕ್ಸ್ಟ್ ಪ್ರಾಬ್ಲಮ್ ಇರೋದು ಗೇಮಿಂಗ್ ಆಡುವಾಗ. ಸೊ ನೀವು ಗೇಮ್ ಆಡುವಾಗ ಹೆವಿ ಗೇಮನ್ನು ಆಡ್ತಿರ್ತೀರ. ಸೊ ನಿಮ್ಮ ಮೊಬೈಲನ್ನೇ ಬಿಡೋಲ್ಲ, ಈ ಕಡೆ ಚಾರ್ಜರ್ ಕೂಡ ಹಚ್ಚಿರ್ತೀರ, ಹಾಗೆ ಈ ಕಡೆ ಗೇಮ್ಸ್ ಕೂಡ ಆಡ್ತೀರ. ಸೊ ಹೆವಿ ಗೇಮ್ಸನ್ನು ನೀವು ಆಡುವಾಗ ನಿಮ್ಮ ಪ್ರೊಸೆಸರ್ ಮೇಲೆ ತುಂಬ ಹೀಟ್ ಆಗುತ್ತೆ. ಸೊ ಗೇಮಿಂಗ್ ಆಡುವಾಗ ಕೂಡ ನಿಮ್ಮ ಫೋನನ್ನು ನೀವು ಸ್ವಲ್ಪ ಆದರೂ ರೆಸ್ಟ್ ಕೊಡಲೇಬೇಕು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಾಬ್ಲಮ್ ಇರೋದು ನಿಮ್ಮ ಬ್ಯಾಟ್ರಿಯಲ್ಲಿ. ಸೊ ನೀವು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರ್ಬೋದು, ನಿಮ್ಮ ಬ್ಯಾಟ್ರಿ ಏನಾದರೂ ಸೋಲ್ ಆಗಿದೆಯಾ ಅಥವಾ ಬ್ಯಾಟ್ರಿ ಸ್ವಲ್ಪ ಕೂಡ ಡ್ಯಾಮೇಜ್ ಆದರೆ ಅದ್ರ ಕೂಡ ಹೀಟ್ ಆಗ್ಬೋದು. ಸೊ ನಾನು ಫಸ್ಟಿಗೆ ಹೇಳಿದಾಗೆ ಬ್ಯಾಟ್ರಿನೇ ತುಂಬ ಮೇಜರ್ ರೀಸನ್ ನಿಮ್ಮ ಫೋನ್ ಹೀಟ್ ಆಗೋಕ್ಕೆ. ಸೊ ನೀವು ಬ್ಯಾಟ್ರಿಯನ್ನು ನೋಡ್ತಾ ಇರ್ಬೋದು, ಬ್ಯಾಟ್ರಿ ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಬ್ಯಾಟ್ರಿ ಹಳಿದಾಗಿರುತ್ತೆ, ಅಥವಾ ನೀವು ಯಾವುದೋ ಡೂಪ್ಲಿಕೇಟ್ ಬ್ಯಾಟ್ರಿ ಅಥವಾ ಬೇರೆ ಫೋನಿನ ಬ್ಯಾಟ್ರಿ ಯೂಸ್ ಮಾಡ್ತಿರ್ತೀರ. ಸೊ ನೀವು ಬ್ಯಾಟ್ರಿಯನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದರಲ್ಲಿ ಏನಾದರೂ ಖರಾಬಿ ಇದ್ದರೆ ನೀವು ಸರ್ವಿಸ್ ಸೆಂಟ್ರಿಗೆ ಹೋಗಿ ನಿಮ್ಮ ಒರಿಜಿನಲ್ ಬ್ಯಾಟ್ರಿಯನ್ನು ಹಾಕ್ಸ್ಕೊಂಡು ಬರಬೇಕು. ಗೈಸ್, ನೆಕ್ಸ್ಟ್ ಪ್ರಾಬ್ಲಮ್ ಇರೋದು ನಿಮ್ಮ ಫೋನಿಗೆ ಪ್ರಾಪರಾಗಿ ಏರ್ ಅಥವಾ ಅದನ್ನು ಸಿಗಲಾರ್ದಾಗ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವಾಗಾದರೂ ಚಳಿ ಇರುವಾಗ ಹೊರಗಡೆ ಬಂದಿರ್ತೀರ. ಸೊ ಆವಾಗ ನಿಮ್ಮ ಕೈಗಳಿಗೆ ಚಳಿ ಇಟ್ಟಾಗ ನೀವೇನು ಮಾಡ್ತೀರಾ, ನಿಮ್ಮ ಶರ್ಟ್ ಇರಲಿ ಸ್ವೆಟ್ರ್ ಇರಲಿ ಅದರಲ್ಲಿ ಜೇಬಲ್ಲಿ ಕೈ ಹಾಕ್ತೀರಾ ನಿಮ್ಮ ಕೈಯನ್ನು ಗರಮ್ ಆಗಿ ಇಡೋಕ್ಕೆ ಅಂತ. ಸೊ ನಿಮ್ಮ ಫೋನ್ ಕೂಡ ಹಾಗೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ನೀವು ಪಾಕೆಟಲ್ಲಿ ಇಟ್ಟಾಗ ಫೋನ್ ತಂತಾನೆ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅದಕ್ಕೆ ಯಾವುದೇ ಏರ್ ಸಿಗಲ್ಲ. ಸೊ ಆವಾಗ ನೀವು ನಿಮ್ಮ ಪಾಕೆಟನ್ನು ತೆಗೆದು ಎಲ್ಲಾದರೂ ಗಾಳಿ ಬರೋಂಥ ಪ್ಲೇಸ್ ಅಥವಾ ಫ್ರಂಟ್ ಪಾಕೆಟಲ್ಲಿ ಇಡ್ಬೋದು. ಸೊ ಇದರಿಂದ ಕೂಡ ಹೀಟ್ ಜನ್ರೇಷನ್ ಆಗ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಾಬ್ಲಮ್ ಇರೋದು ನಿಮ್ಮ ಫೋನಲ್ಲಿ ವಾಟರ್ ಡ್ಯಾಮೇಜ್ ಇದ್ದಾಗ. ಸೊ ವಾಟರ್ ಡ್ಯಾಮೇಜ್ ನಾವು ಏನಂದರೆ ನೀವು ಯಾವಾಗಾದರೂ ಶವರ್ ಅಥವಾ ಏನಾದರೂ ತಗೋವಾಗ ನೀವು ಮ್ಯೂಸಿಕ್ ಕೇಳ್ತಾ ಇರ್ತೀರ ಒಬ್ರೊಬ್ಬರು. ಸೊ ಆವಾಗ ಸ್ವಲ್ಪ ನೀರು ಹತ್ತಿರ ಕೂಡ ಡ್ಯಾಮೇಜ್ ಆಗಿ ಓವರ್ ಹೀಟಿಂಗ್ ಇಶ್ಯೂಸ್ ಬರ್ಬೋದು. ಸೊ ಅದೊಂದು ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ತೀನಿ ನಾನು. ನಿಮ್ಮ ಫೋನನ್ನು ವಾಟರ್ ಡ್ಯಾಮೇಜ್ ಆಗಲಾರ್ದಂಗೆ ನೋಡ್ಕೊಳ್ಬೇಕು ನೀವು ಸ್ವಲ್ಪ ಆದರೂ ನಿಮ್ಮ ಬ್ಯಾಟ್ರಿ ಡ್ಯಾಮೇಜ್ ಆಗಿಬಿಟ್ರೆ ಆಯಿತು, ನಿಮ್ಮ ಹೀಟಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾವಾಗಾದರೂ ನಿಮ್ಮ ವಾಟರ್ ಡ್ಯಾಮೇಜ್ ಆದರೆ ಹೋಗಿ ಸರ್ವಿಸ್ ಸೆಂಟ್ರಿಗೆ ಹೋಗಿ
ನಿಮ್ಮ ಫೋನನ್ನು ಸರಿ ಮಾಡಿಸ್ಕೊಂಡು ಬರಬೇಕು ಗೈಸ್. ನೆಕ್ಸ್ಟ್ ಸೊಲ್ಯೂಷನ್ ಇರೋದು ನೀವು ಫೋನನ್ನು ರಿಬೂಟ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಫೋನಿಗೆ ರೆಸ್ಟ್ ಬೇಕು. ಸೊ ನಿಮ್ಮ ಫೋನ್ ಕೂಡ ಕಂಟಿನ್ಯೂಸ್ಲಿ ಕೆಲಸ ಮಾಡಿ ಸಾಕಾಗಿರುತ್ತೆ. ಅದ್ರ ಮೇಲೆ ನೀವು ರಾತ್ರಿ ಬೆಳಗಾನ ನೀವು ಚಾರ್ಜರ್ ಇಡ್ತೀರಾ. ಸೊ ನಾನು ಇಡ್ತೀನಿ. ಸೊ ಅದರಿಂದ ಕೂಡ ಹೀಟ್ ಆಗುತ್ತೆ. ಅದಕ್ಕೆ ನೀವು ರೆಸ್ಟ್ ಕೊಡೋಕ್ಕೆ ಏನು ಮಾಡಬೇಕಾದ್ರೆ ನಿಮ್ಮ ಫೋನನ್ನು ರಿಬೂಟ್ ಮಾಡಬೇಕು. ಸೊ ನೀವು ಯಾವಾಗಾರ ನೀವು ಮಾಡಿರ್ತೀರ, ಯಾವಾಗಾದರೂ ನಿಮ್ಮ ಫೋನ್ ಹ್ಯಾಂಗ್ ಆದಾಗ ಇವಾಗ ನೀವು ರಿಬೂಟ್ ಮಾಡ್ತಾ ಇರ್ತೀರ. ಹಾಗೆ ನೀವು ಯಾವಾಗಾದರೂ ನಿಮಗೆ ಟೈಮ್ ಸಿಕ್ಕಾಗ ನಿಮ್ಮ ಫೋನನ್ನು ರಿಬೂಟ್ ಮಾಡಬೇಕು. ಅಥವಾ ನೀವು ರಾತ್ರಿ ಮಲ್ಕೋವಾಗ ಸ್ವಿಚ್ ಆಫ್ ಮಾಡಿ ಮುಂಜಾನೆ ಸ್ವಿಚ್ ಆನ್ ಮಾಡ್ಬೋದು. ಇದರಿಂದ ನಿಮ್ಮ ಬ್ಯಾಟ್ರಿ ಲೈಫ್ ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಬರೀ ಹೀಟಿಂಗ್ ಸೊಲ್ಯೂಷನ್ನೇ ಅಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಸೊಲ್ಯೂಷನ್ ಇರೋದು ನಿಮಗೆ ನೀವು ಫೋನನ್ನು ಅಪ್ಡೇಟ್ ಮಾಡೋದು. ಸೊ ನಿಮಗೆ ಅಪ್ಡೇಟ್ ಕಳಿಸ್ತಾ ಇರ್ತಾರೆ ಫೋನ್ದವರು, ನೀವು ಅಪ್ಡೇಟ್ ಮಾಡಲ್ಲ. ಯಾಕಂದರೆ MB ವೇಸ್ಟ್ ಆಗುತ್ತೆ, ಡೇಟಾ ವೇಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಅವ್ರು ಅಪ್ಡೇಟಲ್ಲಿ ಮುಖಾಂತರ ಏನು ಕಳಿಸ್ತಾರೆ ಅಂದರೆ ಯಾವುದೇ ಬಗ್ ಇರಲಿ, ಬಗ್ ಅಂದರೆ ಯಾವುದೇ ಪ್ರಾಬ್ಲಮ್ ಇರುತ್ತೆ ನಿಮ್ಮ ಫೋನಲ್ಲಿ, ಅದು ಇದು ಚಿಕ್ಕ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ಸಾಲ್ವ್ ಮಾಡಿ ಅವರು ಅಪ್ಡೇಟ್ ಮುಖಾಂತರ ನಿಮಗೆ ಫೋನ್ಗೆ ಕಳಿಸ್ತಾ ಇರ್ತಾರೆ. ಸೊ ಆ ಥರ ಅಪ್ಡೇಟ್ ಮಾಡೋದ್ರಿಂದ ನಿಮ್ಮ ಫೋನಲ್ಲಿ ಏನಾದರೂ ಬಗ್ ಪ್ರಾಬ್ಲಮ್ ಇದ್ದರೆ ಅದು ರಿಕವರ್ ಆಗುತ್ತೆ. ಸೊ ಯಾವುದೇ ಅಪ್ಡೇಟ್ ಬಂದಾಗ ನೀವು ಅಪ್ಡೇಟ್ ಮಾಡ್ಬೋದು. ಇವಾಗಂತೂ ಜಿಯೋ ಸಿಮ್ ಇದೆ. ಸೊ ದಿನಕ್ಕೆ 1 GB ಸಿಗ್ತಾಯಿದೆ. ಇವಾಗಂತೂ ಆರಾಮಾಗಿ ನೀವು ಅಪ್ಡೇಟ್ ಮಾಡ್ಬೋದು ಗೈಸ್. ನೆಕ್ಸ್ಟ್ ಪ್ರಾಬ್ಲಮ್ ಇರೋದು ನಿಮ್ಮ ಫೋನ್ ಕವರ್ಸಲ್ಲಿ. ಸೊ ಫೋನ್ ಕವರಿಂದ ಹೇಗಪ್ಪ ಅಂದರೆ ನೀವು ಫೋನಲ್ಲಿ ಯಾವಾಗಾದರೂ ಹೀಟ್ ಜನ್ರೇಟ್ ಆದಾಗ ನಿಮ್ಮ ಫೋನ್ ಕವರಲ್ಲೇ ಅದು ಉಳ್ಕೊಳ್ಳುತ್ತೆ, ಯಾವಾಗ ಹೊರಗೋಗಲ್ಲ. ಎಸ್ಪೆಷಲಿ ಸಮ್ಮರ್ ಸೀಸನಲ್ಲಿ. ಇವಾಗಂತೂ ಸಮ್ಮರ್ ಸೀಸನ್ ಮುಗಿದಿದೆ ಬಿಡಿ, ಆದರೂ ನಿಮ್ಮ ಫೋನ್ ಕವರ್ ಎಷ್ಟು ತೆಳ್ಳಗಿರುತ್ತೆ ಅಷ್ಟು ಒಳ್ಳೆಯದು. ಅಥವಾ ನೀವು ಕವರ್ ಮಾಡಲೇ ಇಲ್ಲ ಅಂದರೆ ಅದು ಕೂಡ ಒಳ್ಳೆಯದು. ಆದರೆ ನಾನು ಕವರ್ ಮಾಡಬೇಡಿ ಅಂತ ರೆಕಮೆಂಡ್ ಮಾಡಲ್ಲ, ಆದರೆ ಹೇಳ್ತಾ ಇದ್ದೀನಿ ಅದು ಒಂದು ರೀಸನ್ ಆಗಿರ್ಬೋದು. ನಿಮ್ಮ ಫೋನ್ ಕವರ್ಸ್ ಎಷ್ಟು ದಪ್ಪ ಇರುತ್ತೆ ಅಥವಾ ರಬ್ಬರ್ದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ತುಂಬ ಕಷ್ಟದಿಂದ ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಾ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕೂಡ ಕಾಣಿಸ್ತಾ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬಾಜು ಇರೋ ಗಂಟೆಯ ಮೇಲೆ ಕ್ಲಿಕ್ ಮಾಡಿ. ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ.